ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ತಿದ್ದೀನಿ. ಆದಷ್ಟು ಬೇಗ ನೀನ್ ಹೊರಗೆ ಬರ್ತೀಯ ಚಿರು. ಧೈರ್ಯವಾಗಿರು. ಧೈರ್ಯವಾಗಿರು. ನಾನೇನು ಹೊರಡ್ತೀನಿ. ಸರ್, ಯಾರಮ್ಮ ನೀನು? ನಿಮ್ನ ಹುಡ್ಕೊಂಡು ನಾನು ಕ್ಲಿನಿಕ್ ಹತ್ರ ಹೋಗಿದ್ದೆ. ನೀವಲ್ಲಿರ್ಲಿಲ್ಲ, ಅದಕ್ಕೆ ಮನೆ ಹತ್ರ ಬಂದೆ. ಇನ್ನೊಂದು 10 ನಿಮಿಷ ನಾನು ಕ್ಲಿನಿಕ್ಗೆ ಬರ್ತೀನಿ. ಅಲ್ಲೇ ಹೋಗಿ ವೆಯ್ಟ್ ಮಾಡಮ್ಮ. ಇಲ್ಲ ಸರ್, ಇದು ತುಂಬಾ ಅರ್ಜೆಂಟ್ ವಿಷಯ. ಹೌದಾ? ಕೂತ್ಕೊಳ್ಳಮ್ಮ. ಏನಮ್ಮ ನಿನ್ನ ಪ್ರಾಬ್ಲಮ್ಮು? ಸರ್, ಅದು ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಪರವಾಗಿಲ್ಲ, ಹೇಳಮ್ಮ. ಡಾಕ್ಟ್ರ್ ಹತ್ರ, ಲಾಯರ್ ಹತ್ರ ಯಾವುದನ್ನು ಮುಚ್ಚಿಡಬಾರ್ದು. ಆಗಲ್ಲ ಸರ್. ಒಂದು ಹೆಣ್ಣಾಗಿ ಇಂಥ ವಿಷಯನ ಒಬ್ಬ ಗಂಡ್ಸ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಆಗ್ತಿದೆ. ನಿನ್ನ ಸಮಸ್ಯೆ ಬಗೆಹರಿಬೇಕು ಅಂದರೆ ನೀನು ಹೇಳ್ಕೊಳ್ಳೇಬೇಕಮ್ಮ. ಆಗಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ. ನಿನ್ನ ಕಾಯಿಲೆ ಹಾಗೆ ಉಳಿಯುತ್ತೆ. ಸರ್, ಇದು ನನ್ನೊಬ್ಳ ಕಾಯಿಲೆ ಅಲ್ಲ ಸರ್, ವ್ಯವಸ್ಥೆಗೆ ಅಂಟಿರೋ ಕಾಯಿಲೆ. ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ನಿಮ್ಮ ಹತ್ರ ಬಂದೆ. ನೀನು ಏನು ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ನೀವು ಬಾಕ್ಸರ್ ಚಿರಂತ್ ಮೇಲೆ ಕೇಸ್ ಹಾಕಿದಿರಂತೆ. ನೀನು ಯಾರು? ಅದಕ್ಕೂ ನಿನಗೂ ಏನು ಸಂಬಂಧ? ಸರ್, ನಾನು ಅವನಿಂದ ನೊಂದಿರೋ ಒಬ್ಳು ಸಂತ್ರಸ್ತೆ ಸರ್. ಅವನ ಮೇಲೆ ಕೇಸ್ ಹಾಕಿ ನೀವು ಒಳ್ಳೇದೇ ಮಾಡಿದ್ದೀರಾ. ಅವನ್ ಮೋಸ ಮಾಡಿರೋ ಹೆಣ್ಮಕ್ಳಲ್ಲಿ ನಾನು ಒಬ್ಳು ಸರ್. ಸರ್, ಅವನಿಗೆ ಶಿಕ್ಷೆ ಆಗುತ್ತೆ ತಾನೆ? ಏನೋ ಅವನು ನಿನಗೆ ಮೋಸ ಮಾಡಿದಾನ? ಹೌದು ಸರ್. ನಾನು ಅವನ್ನ ತುಂಬಾ ನಂಬಿದ್ದೆ. ಅಳಬೇಡಮ್ಮ, ಕಂಟ್ರೋಲ್ ಮಾಡ್ಕೋ. ಸರ್, ನನಗೆ ಸಮಾಧಾನ ಆಗೋದೆ ನೀವು ಅವನಿಗೆ ಶಿಕ್ಷೆ ಕೊಡಿಸ್ದಾಗ ಸರ್. ನಾನು ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಾನೆ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ನಾನು ಒಬ್ಬನೇ ಅಲ್ಲ, ಅವನಿಂದ ನೊಂದಿರೋ ಎಲ್ಲರೂ ಬಂದು ಸಾಕ್ಷಿ ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀನು ಯಾಕೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಬಾರ್ದು? ಇಲ್ಲ ಸರ್, ಹಾಗೆ ಮಾಡಿದ್ರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಆಮೇಲೆ ಬದುಕಿದ್ದೇನೇನ್ ಪ್ರಯೋಜನ ಹೇಳಿ? ಅದು ಅಲ್ಲದೆ ಅವನು ತುಂಬಾ ಶ್ರೀಮಂತ, ತುಂಬಾ ಇನ್ಫ್ಲೂಯೆನ್ಸ್ ಇದೆ. ಅವನ ವಿರುದ್ಧ ಬಂದು ಯಾರು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರೆ ಸರ್? ಅವನ್ ಹೀಗ್ ಮಾಡ್ದ ಅಂದ್ರೆ ಯಾರು ನಂಬ್ತಾರೆ? ಅಂಗೈ ತೋರಿಸಿ
ಅವಲಕ್ಷಣ ಅನ್ಸ್ದಾಗ ಆಗುತ್ತೆ ನಮ್ಮ ಬದುಕು. ಮತ್ತೆ ಏನು ಮಾಡಬೇಕು ಅಂತ ಇದೀಯಾ ನೀನು? ಸರ್, ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದೀನಿ ಸರ್. ಈ ಕೇಸಲ್ಲಿ ನಾನ್ ಬಂದು ಅವನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಸರ್. ನಿಮಗೆ ಅವನು ಕೊಲೆ ಬೆದರಿಕೆ ಹಾಕಿದ್ ನಿಜ ಅಂತ ಕೋರ್ಟಲ್ಲಿ ನಾನ್ ಬಂದು ಸಾಕ್ಷಿ ಹೇಳ್ತೀನಿ. ನೀವ್ ಎಲ್ಲಿಗ್ ಬೇಕಾದ್ರೂ ಕರೀರಿ ಸರ್, ನಾನು ಅಲ್ಲಿಗೆ ಬಂದು ಇರದಿದ್ದ ಹಾಗೆ ಸಾಕ್ಷಿ ಹೇಳ್ತೀನಿ. ನೋಡಮ್ಮ, ಇದು ನನ್ನ ಕಾರ್ಡ್. ಇದರಲ್ಲಿ ನನ್ನ ನಂಬರ್ ಇದೆ, ಕಾಲ್ ಮಾಡಿದ್ರೆ ಸಾಕು. ಸರಿ ಸರ್, ನಾನಿನ್ ಬರ್ತೀನಿ. ಆಯ್ತು. ಸರಿ, ನಾನು ಇವಾಗಲೇ ಬರ್ತೀನಿ. ಸರ್, ಸರ್, ನಾವೊಂದು ಸಾಕ್ಷಿ ಬೇಕು ಅಂತ ಹುಡುಕ್ತಿದ್ವಲ್ಲ, ಬಲವಾದ ಸಾಕ್ಷಿ ಒಂದು ತಾನಾಗೆ ನಮ್ಮನ್ನು ಹುಡ್ಕೊಂಡ್ಬಂದಿದೆ. ಅವನಿಂದ ನೊಂದಿರೋ ಒಂದು ಹುಡುಗಿ ನಾನು ಅವನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾಳೆ. ವೆರಿ ಗುಡ್ ಡಾಕ್ಟರ್. ನಾವೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದ್ರ ಬದಲು ಒಂದು ಸಾಕ್ಷಿ ತಾನಾಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀವಿ.